ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಾವು ನೋಡಿದ್ದೇ ಸತ್ಯ ಆಗಿರೋದಿಲ್ಲ, ಅದರ ಹಿಂದೆ ಅವರ ಬೇರೆಯ ಉದ್ದೇಶ ಅಡಗಿರುತ್ತೆ ಅಂತ ಹೇಳ್ತಾ ಇದೆ ಇವತ್ತಿನ ಕತೆ. ಒಬ್ಬರು ಸಂತರಿರ್ತಾರೆ. ಅವರು ಹದ್ದಿನ ಬಳಿ ಹೋಗಿ ಹೇಳ್ತಾರೆ, ನೋಡು, ನಿನಗೆ ಹೆದರ್ಕೊಂಡು ಯಾರೂ ನಿನಗೆ ಹೇಳೇ ಇಲ್ಲ, ನಿನ್ನ ಬಳಿಯೂ ಸಹ 3 ದೌರ್ಬಲ್ಯಗಳಿದೆ ಅಂತ. ಆ ಹದ್ದು ನಗ್ತಾ ಕೇಳುತ್ತೆ, ಹೌದಾ, ಏನು ಹೇಳು ಅಂತ. ಮೊದಲನೇದು, ನೀನು ಎಷ್ಟೇ ಮೇಲೆ ಹಾರಿದ್ರೂ ನಿನ್ನ ದೃಷ್ಟಿ ಭೂಮಿ ಮೇಲೆ ಇರುತ್ತೆ, ಮೇಲೆ ಹಾರಿ ಏನು ಪ್ರಯೋಜನ ಅಂತ. ಎರಡನೇದು, ನೀನು ತುಂಬ ಕ್ರೂರ ತಾಯಿ. ಯಾಕೆ ಅಂದರೆ ನಿನ್ನ ಮಕ್ಕಳ ಗೂಡಿನಿಂದ ಆ ಮೆತ್ತಗಿನ ಹುಲ್ಲನ್ನೆಲ್ಲ ತೆಗೆದುಬಿಟ್ಟು ಅದನ್ನು ತುಂಬ ಒರಟು ಮಾಡ್ತೀಯ, ಹಾಗಾಗಿ ನಿನಗೆ ಮಕ್ಕಳನ್ನ ಸಾಕೋದಕ್ಕೆ ಬರೋದಿಲ್ಲ ಅಂತ ನಿಂದನೆಯನ್ನು ಕೊಡ್ತಾರೆ. ಹಾಗೂ ಮೂರನೆಯದು, ಎಲ್ಲ ಪ್ರಾಣಿ ಪಕ್ಷಿಗಳು ಬಿರುಗಾಳಿ ಬಂದಾಗ ಅಡಗುತ್ತೆ, ಆದರೆ ನೀನು ತುಂಬ ದುರಹಂಕಾರಿ, ಹಾಗಾಗಿ ಆ ಬಿರುಗಾಳಿಗೆ ವಿರುದ್ಧವಾಗಿ ಹೋಗ್ತೀಯಾ ಅಂತ. ಇದನ್ನೆಲ್ಲ ಕೇಳಿದಂತಹ ಹದ್ದು ಒಂದು ಸಲ ನಕ್ಬಿಟ್ಟು ಹೇಳುತ್ತೆ, ಇದು ನನ್ನ ದೌರ್ಬಲ್ಯ ಅಲ್ಲ, ಇದು ನನ್ನ ಬಲ ಅಂತ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ನೀವು ಮೊದಲನೇದು ಹೇಳಿದ್ರಿ, ನೀನು ಎಷ್ಟೇ ಮೇಲಕ್ಕೆ ಹಾರಿದ್ರೂ ನಿನ್ನ ದೃಷ್ಟಿ ಭೂಮಿ ಮೇಲಿರುತ್ತೆ, ಮೇಲೆ ಹಾರಿ ಏನು ಪ್ರಯೋಜನ ಅಂತ. ಹೌದು, ನಾನು ಮೇಲಕ್ಕೆ ಹಾರ್ತೀನಿ, ಯಾಕೆಂದರೆ ನನ್ನ ರೆಕ್ಕೆಯ ಮೇಲೆ ನನಗೆ ನಂಬಿಕೆ ಇದೆ. ಅದರ ಜೊತೆ ನಾನು ನನ್ನ ಬೇರುಗಳನ್ನು ಮರಿಬಾರ್ದು, ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನು ನಾನು ಯಾವತ್ತೂ ಮರಿಬಾರ್ದು. ಹಾಗಾಗಿ ನನಗೆ ಪದೇ ಪದೇ ನೆನಪಿಗೆ ಬರಬೇಕು, ನೀನು ಭೂಮಿಯ ಮೇಲಿಂದ ಹಾರಿದೆ ಅಂತ. ಹಾಗಾಗಿ ನಾನು ಭೂಮಿಯ ಮೇಲೆ ನಿಗವನ್ನು ಇಟ್ಟಿರ್ತೀನಿ, ದೃಷ್ಟಿಯನ್ನು ಇಟ್ಟಿರ್ತೀನಿ ಅಂತ. ಹೌದು, ನಾವು ಅಷ್ಟೇ, ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ನಮ್ಮ ಮೂಲ ಬೇರನ್ನು ನಾವು ಮರಿಬಾರ್ದು. ಇನ್ನು ಎರಡನೇದು, ನೀನು ನಿನ್ನ ಮಕ್ಕಳ ಗೂಡಿನಿಂದ ಮೆತ್ತಗೆಯ ಹುಲ್ಲನ್ನು ತೆಗೆದುಬಿಡ್ತೀಯ ಅಂತ. ಅದು ಕಠೋರ ತಾಯಿಯಲ್ಲ, ನನ್ನ ಮಕ್ಕಳು ವಿಶ್ರಾಂತಿಗೆ ಹೊಂದ್ಕೋಬಾರ್ದು, ಅದರ ಬದಲಿಗೆ ಅವರ ರೆಕ್ಕೆಗಳು ಬೇಗ ಬಲಿತು ಅವರು ಹಾರೋದಕ್ಕೆ ಶಕ್ತಿವಂತರಾಗಿರಬೇಕು. ಅವರು ಯಾವ ವಿಷಯಕ್ಕೂ ಯಾರಿಗೂ ಡಿಪೆಂಡ್ ಆಗಿರಬಾರ್ದು, ಅವರ ರೆಕ್ಕೆಯ ಮೇಲೆಯೇ ಅವರು ಯಾವಾಗಲೂ ಡಿಪೆಂಡ್ ಆಗಿರಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ಹಾಗಾಗಿ ಅವು ಬೇಗ ಹಾರಲಿ ಅನ್ನೋ ಉದ್ದೇಶದಿಂದ ಅದಕ್ಕೆ ಆ ಮೆತ್ತಗಿನ ಹುಲ್ಲುಗಳನ್ನು ತೆಗೆದುಬಿಡ್ತೀನಿ ಅಂತ. ನಾವು ಅಷ್ಟೇ, ನಮ್ಮ ಮಕ್ಕಳಿಗೆ ಸ್ವಲ್ಪನಾದರೂ ಕಷ್ಟದ ಅರಿವು ಇರುವ ಹಾಗೆ ಬೆಳೆಸಬೇಕೇ ವಿನಃ ಸುಖದ ಸುಪ್ಪತ್ತಿಗೆಯಲ್ಲೇ ಎಂದೂ ಬೆಳೆಸಬಾರ್ದು ಅಂತ ನಮಗೂ ಸಹ ಹದ್ದು ಈ ಮೂಲಕ ಪಾಠವನ್ನು ಹೇಳ್ತಾ ಇದೆ. ಇನ್ನು ಮೂರನೇದು, ನನಗೆ ಅಹಂಕಾರ. ಯಾಕೆ ಅಂದರೆ ನೀನು ಬಿರುಗಾಳಿಗೆ ವಿರುದ್ಧವಾಗಿ ಹೋಗ್ತೀಯ ಅಂತ ಹೇಳಿದ್ರಿ, ಅದು ನನ್ನ ಅಹಂಕಾರ ಅಲ್ಲ, ನನ್ನ ಬಲ. ಯಾಕೆ ಅಂದರೆ ನಾನು ನನ್ನ ರೆಕ್ಕೆಯನ್ನು ಪರೀಕ್ಷೆ ಮಾಡ್ಕೊಳ್ತೀನಿ, ಇನ್ನೂ ಸದೃಢ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ನಾನು ಆರಾಮಾಗಿ, ಅಂದರೆ ವಿಶ್ರಾಂತಿಯಲ್ಲೇ ಆರಾಮಾಗಿ ಕುಳಿತು ನಾನು ಎಂದೂ ಸಹ ಬೇರೆಯವರ ಹಾಗೆ ವೀಕ್ ಆಗಬಾರ್ದು. ನಾನು ಆ ಬಿರುಗಾಳಿಗೆ ರೆಕ್ಕೆಯನ್ನು ಒಡ್ತೀನಿ. ಯಾಕೆ ಅಂದರೆ ನಾನು ಆ ಸಂಘರ್ಷದಲ್ಲೇ ಬದುಕಬೇಕು, ಸಂಘರ್ಷದಿಂದ ನಾನು ಉನ್ನತ ಮಟ್ಟಕ್ಕೆ ಹೋಗ್ತೀನಿ. ನಾನು ವಿಶ್ರಾಂತಿಯಲ್ಲಿದ್ದರೆ ನಾನು ಎಲ್ಲರ ಹಾಗೆ ವೀಕ್ ಆಗೋಗ್ಬಿಡ್ತೀನಿ ಅಲ್ವಾ. ಹಾಗಾಗಿ ನನ್ನ ರೆಕ್ಕೆಗಳು ಕಷ್ಟಪಡಬೇಕು, ಅದು ನೋವು ಅನುಭವಿಸ್ಬೇಕು, ಆಗಲೇ ನಾನು ಉನ್ನತಿಗೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳುತ್ತಂತೆ. ನಾವು ಅಷ್ಟೇ, ನಾವೇನು ಅನ್ಕೊತೀವಿ, ನಾನು ಆರಾಮಾಗಿದ್ದೀನಿ, ನಾನು ಕಷ್ಟಪಡ್ತಾ ಇದ್ದೀನಿ. ಇಲ್ಲ, ಕಷ್ಟಪಟ್ಟಾಗಲೇ ನಾವು ಬೆಳೆಯೋದಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ನಮ್ಮ ಜೀವನದಲ್ಲಿ ಕಷ್ಟ ಬರ್ತಿದೆ ಅಂದರೆ ನಾವು ಬೆಳೀತಾ ಇದ್ದೀವಿ ಅಂತ ಅರ್ಥ ಅಲ್ವಾ. ಹಾಗಾಗಿ ಈ ಮಾತನ್ನು ಕೇಳಿ ಸಾಧುಗಳು ತಲೆ ತಗ್ಗಿಸ್ತಾರಂತೆ, ಅಯ್ಯೋ, ನಾನು ತಪ್ಪು ತಿಳ್ಕೊಂಡೆ ಅಲ್ವಾ ಅಂತ. ಹಾಗಾಗಿ ಬೇರೆಯವರ ಬಗ್ಗೆ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಸಹ ತಿಳ್ಕೋಬೇಕಾಗತ್ತೆ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.